ತಪಸ್ಸು ಮಾಡುವ ಸ್ಥಳ ಇರೋದ್ರಿಂದ ಸುಪಾರ್ಶ್ವ ಗುಹೆ ಅಂತ ಹೇಳ್ತಾ ಇತ್ತಾ. ಇಲ್ಲಿ ನೋಡಿದ್ರೆ ನಿಮಗೆ ನಂದಿ ಕಾಂಗ್ರೆ ಸಿಕ್ಕುತ್ತೆ. ನಂದಿ ಕಾಂತ್ರೆ ಇಲ್ಲಿ ಕಾಣುತ್ತೆ ನಂದಿ ಆಯ್ತಾ. ಸಿದ್ದೇಶ್ವರ ಕಾಲಭೈರವ ಇರುವಂಥದ್ದು ಆಯ್ತಾ. ಹಂಗೆ ಪ್ರಾರ್ಥನೆ ಮಾಡ್ಕೊಂಡು ನಡೀನಿ ಮುಂದೆ. ಕುಂಕುಮ ತಕೊಂಡ್ರೆ ಮಗ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇದು 3 ಸ್ವಯಂಭೂ ಇಲ್ಲಿ ಆಯಿತಾ. ವೀರಭದ್ರ ಸ್ವಾಮಿನ ಮಾತ್ರ ಪ್ರತಿಷ್ಠಾಪನೆ ಕ್ಷೇತ್ರಪಾಲ ಅಂತ ಕರಿತೀವಿ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ವೈಷ್ಣವಿ ದೇವಿಯಲ್ಲಿ ಹೆಂಗೆ ಲಿಂಗ ಸ್ವರೂಪಿಣಿಯಾಗಿದೆಯೋ ಹಾಗೆ ಲಿಂಗ ಸ್ವರೂಪಿಣಿಯಾಗಿ ಇರುವಂಥದ್ದು. ಜಮ್ಮು ಕಾಶ್ಮೀರ ಕಟ್ರಕ್ಕೆ ಹೋದರೂ ಹೀಗೆ ಕಾಣಲಿಕ್ಕೆ ಸಿಗುವಂಥದ್ದು ಲಿಂಗ ಸ್ವರೂಪಿಣಿಯಾಗಿ ಆಯಿತಾ. ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಆದಿಶಕ್ತಿಗಳು ಐಕ್ಯ ಆಗಿಬಿಟ್ಟು ಕಡಬ್ರಾಹ್ಮಿ ದುರ್ಗಾ ಪರಮೇಶ್ವರ ಅಂತ ನೆಲೆ ಆಗಿರುವಂಥದ್ದು. ಕಮಲಶಿಲೆಯ ಆದಿಗುಹೆ ಅಂತ ಕರಿತೀವಿ ನಾವು ಆಯಿತಾ. ಮನಸ್ಸಲ್ಲಿ ಏನಾದ್ರು ಪ್ರಾರ್ಥನೆಗಳಿದ್ರೆ ಕಷ್ಟಗಳಿದ್ದರೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದ ನಂತರ ಬಂದುಬಿಟ್ಟು ಹಣ್ಕಾಯಿನೋ ಮಂಗಳಾರತಿನೋ ಎಣ್ಣೆ ಸೇವೆನೋ ಕೊಟ್ಬಿಟ್ಟು ಅದು ತಲೆದಾಗ್ತದೆ ಸರ್ ಬಕ್ಕೊಳ್ಳಿ. ಅಲ್ಲಿ ಕುಂಕುಮ ಇತ್ತು ಮಗ, ಕುಂಕುಮ ತಕೊಂಡು ಅವ್ರಿಗೆ ಗೊತ್ತಾಯ್ತಾ ಕೇಳಿ. ಸ್ವಯಂಭೂ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ವೀರಭದ್ರ ನಾಗತೀರ್ಥ ಇಲ್ಲೇ ಹುಟ್ಟೋದಾಯ್ತಾ. ಇದು ಹುಟ್ಟುಬಿಟ್ಟು ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತಿತ್ತಲ್ಲ ಅಲ್ಲಿಗೆ ಹೋಗಿ ಸೇರುತ್ತೆ. ಕುಬ್ಜಾ ನದಿ ಮತ್ತು ನಾಗತೀರ್ಥ ಪುಷ್ಟ ಸಂಗಮ ಆದಾಗ ಅಮ್ಮನ ಗರ್ಭಗುಡಿ ಒಳಗಿರುತ್ತೆ ಅಂತ ನೀರು ಬರ್ತದೆ. ನೀವು ವರ್ಷಕ್ಕೆ ಏನಿರಲ್ಲ ವರ್ಷ ನೀರು ಬರ್ತಾ ಹಾಗಾಗಿ ಅಲ್ಲಿ ಏನ हम लोग ನಾಗತೀರ್ಥ ನೋಡಿ ಮಗ. ಇದು ಸುಪಾರ್ಶ್ವ ಗುಹೆ ಅಂತ ಹೇಳಿದೆಲ್ಲ. ಸುಪಾರ್ಶ್ವ ಮುನಿಗಳು, ಅನಂತರ ಶ್ರೀಧರ ಸ್ವಾಮಿಗಳು, ಅನಂತರ ಶ್ರೀಧರ ಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಇಲ್ಲಿ ಕೂತು ತಪಸ್ಸು ಮಾಡಿರುವಂಥದ್ದು. ಮುಂದೆ ನಡೀನಿ, ಮುಂದೆ ಹೋಗಿ ಮಗ. ಹೋಗಿ ಲೇಟ್ ಆಗ್ತದೆ ನಿಮಗೆ. ಇಲ್ಲೋ ಇಲ್ಲಿ ಇಲ್ಲಿ ನಿಲ್ಲು, ಇಲ್ಲಿ ಮೇಲೆ ಇಲ್ಲೋ ಹಿಂಗೆ ಟಾರ್ಚ್ ಬಿಟ್ಟಿದೆ ನೀವು ಹಿಂಗೆ ಇಲ್ಲೋ. ಹಾಗೆ ಅಲ್ಲಿ ಮೇಲೆ ಹಾಂ ಬ್ಯಾಟ್ರಿ ಆಗಿದೆ ಕಣ ಅಲ್ಲೋ ಅಲ್ಲೇ ಸಾಕು. ಹಾಂ ಓಕೆ ಈ ಕಡೆ ತಿರ್ಗಿ ಅಲ್ಲಿ ನಾಲ್ಕು ಪ್ರತಿಷ್ಠಾಪನೆ ಮಾಡೋದು. ಒಂದೆಡೆ ನಾಗ, ಎರಡೆಡೆ ನಾಗ, ಮೂರಡೆ ನಾಗ. ಸಂಕ್ರಾಂತಿ ಮತ್ತು ಪಂಚಮಿಗೆ ಪೂಜೆ ನಡೀತದೆ. ಕಂಡ್ರಿಯಾ ಇಲ್ಲಿ ಬಂದು ಕಾಣಿ ನಾಲ್ಕು ಇದು ಬಾವುಲಿ ಬ್ಯಾಟ್ಸ್ ಅಂತ ಮಗ. ರಿಕ್ಷಾ ನಿಲ್ಸಿರಲ್ಲ ಅಲ್ಲಿವರೆಗೆ ಬಂದಿರಿ. ಈಗ ಮುಂಚೆ ಇಲ್ಲ ಕಾಶಿ ಬಾಪು ದಾರಿಯಲ್ಲಿ ಇದ್ದಿತ್ತು, ಅದು ಮಣ್ಣೆಲ್ಲ ಕುಸ್ತು ಬಿಟ್ಟು ಫುಲ್ ಬ್ಲಾಕ್ ಆಯ್ತು. ಈಗ ಆಯ್ತಾ ಈ ನೀರ್ ಇತ್ತಲ್ಲ ಹಿಂಗೆ ಅಂಡರ್ಗ್ರೌಂಡ್ ಆಗ್ತದ. ಅಂಡರ್ಗ್ರೌಂಡ್ ಆಗಿಬಿಟ್ಟು ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿರಲ್ಲ, ಅಲ್ಲಿ ಜೋಗ ಜಲಪಾತ ಹೆಂಗ್ ಬೀಳುತ್ತೋ ಹಂಗೆ ಬಿಟ್ಟು ಮುಂದೆ ದೇವಸ್ಥಾನಕ್ಕೆ ಹೋಗಿ ಸೇರುವ ಆಯ್ತಾ. ಮೇಲೆ ಹೋಗಿ ನೋಡಿ ಎಷ್ಟು ಮರ ಇತ್ತಂತ. ಇಲ್ಲೆಲ್ಲೂ ನೀವು ಬೇರೆ ಕಾಮ ಸಿಕ್ಕುದಿಲ್ಲ. ಬನ್ನಿ ಹಿಂದೆ ಹಂಗೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಕಾಣ